ಹಲೋ ಸ್ಟೂಡೆಂಟ್ಸ್, ಚಾಪ್ಟರ್ 1 ಕಂಪ್ಯೂಟರ್ ಜನರೇಷನ್ಸ್ ಅಂತ ಒಂದು ಟಾಪಿಕ್ ಇದೆ ನಿಮಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಪೇಪರ್ನಲ್ಲಿ. ಅದರಲ್ಲಿ ಕಂಪ್ಯೂಟರ್ಸು ಈ ಇಯರಿಂದ 1942 ಇಂದ 1955ವರೆಗೆ ಫಸ್ಟ್ ಜನರೇಷನ್. ಈ ಪೀರಿಯಡಲ್ಲಿ ಹೇಗೆ ಇತ್ತು ಕಂಪ್ಯೂಟರ್ಸ್, ಈಗ ಏನು ನೀವು ನೋಡ್ತಾ ಇದ್ದೀರಾ ಆ ರೀತಿ ಇರಲಿಲ್ಲ ಕಂಪ್ಯೂಟರ್ಸು. ಅದರದ್ದು ಸೈಜ್ ಹೇಗಿತ್ತು ಮತ್ತು ಕೆಪಾಸಿಟಿ ಹೇಗಿತ್ತು, ಎಫಿಷಿಯನ್ಸಿ ಆಫ್ ದಿ ಕಂಪ್ಯೂಟರ್ ಆ ಜನರೇಷನಲ್ಲಿ ಹೇಗಿತ್ತು, ಈ ರೀತಿ 5 ಜನರೇಷನ್ಸಲ್ಲಿ ನೀವು ನೋಡ್ತಾ ಹೋಗ್ತೀರಾ ಕಂಪ್ಯೂಟರ್ ಜನರೇಷನ್ಸ್ ಟಾಪಿಕಲ್ಲಿ. ಜನರೇಷನ್ ಇನ್ ಕಂಪ್ಯೂಟರ್ ಟಾಕ್ ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್ ಫಾರ್ ದಿ ಗ್ರೋತ್ ಆಫ್ ಕಂಪ್ಯೂಟರ್ ಇಂಡಸ್ಟ್ರಿ ಬೇಸ್ಡ್ ಆನ್ ಕೀ ಟೆಕ್ನಾಲಜೀಸ್ ಡೆವಲಪ್ಡ್. ದಿ ಅರ್ಲಿ ಫಸ್ಟ್ ಜನರೇಷನಲ್ಲಿ ಕಂಪ್ಯೂಟರ್ಸು ಈ ಒಂದು ಪೀರಿಯಡಲ್ಲಿ ಬರುತ್ತೆ, 1942 to 1955. ಎಕ್ಸಾಕ್ಟಾಗಿ ಇದೇ ಇಯರ್ ಅಂತ ಹೇಳೋಕ್ಕಾಗಲ್ಲ, ಇಟ್ ವೇರೀಸ್. ಒಂದು ಅಪ್ರಾಕ್ಸಿಮೇಟ್ ಒಂದು 10 year ಪೀರಿಯಡ್ ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದೊಂದು ನಿಮಗೆ ಈ ಟೈಮ್ ಬರುತ್ತೆ, ಬಟ್ ಯೂಶಲಿ ಇಟ್ಸ್ 1940s to ಮಿಡ್ ಅಥವಾ ಲೇಟ್ 1950s ಫಸ್ಟ್ ಜನರೇಷನ್ ಆಗಿರುತ್ತೆ. ಇಯರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ದಿ ಅರ್ಲಿ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ಸ್ ಆಫ್ ದೇರ್ ಟೈಮ್ ವರ್ ಮ್ಯಾನುಫ್ಯಾಕ್ಚರ್ಡ್ ಯೂಸಿಂಗ್ ವ್ಯಾಕ್ಯೂಮ್ ಟ್ಯೂಬ್ಸ್. ಈ ಒಂದು ಪಾಯಿಂಟ್ ಇದೆಯಲ್ಲ, ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋ ಅಂಥದ್ದು, ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಫಸ್ಟ್ ಜನರೇಷನಲ್ಲಿ ಕಂಪ್ಯೂಟರ್ ವರ್ಕ್ ಆಗ್ತಾ ಇತ್ತು. ಈಗ ನೀವೇನು ಐಸಿಸ್, ಸಿಲಿಕಾನ್ ಚಿಪ್ಸ್ ಅಂತ ಕೇಳ್ತೀರಾ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಲೆ ವರ್ಕ್ ಆಗೋ ಅಂಥದ್ದು ಈಗಿನ ಕಂಪ್ಯೂಟರ್ಸು. ಹಿಂದೆ ಇದು ಇಂಪಾರ್ಟೆಂಟ್ ಪಾಯಿಂಟು, ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗ್ತಾ ಇತ್ತು ಆಸ್ ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಡಿವೈಸ್. ಈ ವ್ಯಾಕ್ಯೂಮ್ ಟ್ಯೂಬು ನಿಮಗೆ ಇಲ್ಲಿ ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಇತ್ತು. ಇದು ನೋಡೋದಕ್ಕೆ ಲೈಟ್ ಬಲ್ಬ್ ಥರ ಇದೆ. ನಾರ್ಮಲ್, ಈವನ್ LED ಬಲ್ಬು ಅಲ್ಲ, ನಾರ್ಮಲ್ ಲೈಟ್ ಬಲ್ಬ್ ಹೇಗಿದೆ ಆ ರೀತಿ ಇದೆ. ನಮ್ಗೆ ಗೊತ್ತಿರೋ ಹಾಗೆ ಹೀಟ್ ಇದಕ್ಕೆ ಇಲ್ಲಿ ಫಿಲಾಮೆಂಟ್ಸ್ ಇರುತ್ತೆ. ಈ ಫಿಲಾಮೆಂಟ್ಗೆ ಜಾಸ್ತಿ ಪವರ್ ಸಪ್ಲೈ ಆದರೆ ಅದು ಹ್ಯಾಂಡಲ್ ಮಾಡ್ದೇನೆ ಬರ್ನ್ಔಟ್ ಆಗೋಗುತ್ತೆ ಬಲ್ಬ್ಸ್. ಈ ರೀತಿ ಒಂದು ಬಲ್ಬ್ ಇರೋ ಅಂಥ ಒಂದು ಟೆಕ್ನಾಲಜಿ ಮೇಲೆ ಇಂದಿನ ಕಾಲದ ಕಂಪ್ಯೂಟರ್ಸ್, ಅಂದರೆ ಯಾವ ಜನ್ರೇಷನ್ನು, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸು ವರ್ಕ್ ಆಗ್ತಾ ಇತ್ತು. ದಟ್ ಈಸ್ ಬೇಸ್ಡ್ ಆನ್ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ. ಎ ವ್ಯಾಕ್ಯೂಮ್ ಟ್ಯೂಬ್ was a fragile glass device using fragments as a source of electronics and could control and amplify electronic signals. ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಏನು ಅದಕ್ಕೆ ಪಾಸ್ ಆಗುತ್ತೆ ಈ ಒಂದು ಫಿಲಾಮೆಂಟ್ಗೆ, ಅದನ್ನು ಅದು ಆಂಪ್ಲಿಫಿಕೇಶನ್ ಮಾಡಿ, ಅಂದರೆ ಬರ್ತಾ ಇರೋಂಥ ಇನ್ಪುಟ್ ಸಿಗ್ನಲ್ಸ್ನ ಬೂಸ್ಟಪ್ ಮಾಡಿ ಅದು ಆ ಬೇಸಿಸ್ ಮೇಲೆ ಡಿವೈಸಸ್ ವರ್ಕ್ ಹಾಗೆ ಮಾಡ್ತಾ ಇತ್ತು ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ. ಇಟ್ ವಾಸ್ ದಿ ಓನ್ಲಿ ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಡಿವೈಸ್ ಅವೈಲೇಬಲ್ ಇನ್ ದೋಸ್ ಡೇಸ್. These vacuum tube computers could perform calculations in milliseconds and were known as first generation computers. ಕ್ಯಾಲ್ಕುಲೇಷನ್ನು ಮಿಲಿ ಸೆಕೆಂಡ್ಸಲ್ಲಿ ಮಾಡೋ ಅಂಥ ಕೆಪಾಸಿಟಿ ಇತ್ತು. ಅದಕ್ಕೆ ಒಂದು ಪ್ರೋಗ್ರಾಮಿಂಗ್ನ, ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿಗೆ ಪ್ರೋಗ್ರಾಮಿಂಗ್ನ ಫೀಡ್ ಮಾಡಿದ್ರೆ ಅದು ಕ್ಯಾಲ್ಕುಲೇಟರ್ ಥರ ವರ್ಕ್ ಆಗ್ತಾ ಇತ್ತು. ಸೊ ಅದನ್ನು ಕಂಪ್ಯೂಟರ್ ಅಂತ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಜನರೇಷನ್ಸಲ್ಲಿ ನೋಡಿ, ಈ ಪಿಕ್ಚರ್ ಕಾಣ್ತಾ ಇರ್ಬೋದು, ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಅಂತ ಇಂಟ್ರೊಡ್ಯೂಸ್ ಆಯಿತು. ಈ ಒಂದು ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಸೆಕೆಂಡ್ ಜನರೇಷನಲ್ಲಿ ಇತ್ತು. ಇದು ವ್ಯಾಕ್ಯೂಮ್ ಟ್ಯೂಬ್ಗಿಂತ ಸ್ವಲ್ಪ ಎಫಿಷಿಯೆಂಟ್ ಆಗಿತ್ತು. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ ಫ್ರೀಕ್ವೆಂಟ್ ಬರ್ನ್ಔಟ್ ಆಗ್ತಾ ಇತ್ತು ವ್ಯಾಕ್ಯೂಮ್ ಟ್ಯೂಬ್ಸು, ಮತ್ತು
ಹೀಟ್, ಈಗ ನೀವು ನೋಡಿರ್ಬೋದು CPU-ನಲ್ಲಿ ಕೂಲಿಂಗ್ ಫ್ಯಾನ್ಸ್ ಅಂತ ಇರುತ್ತೆ. SMP ಕೂಲಿಂಗ್ ಫ್ಯಾನ್, CPU ಕೂಲಿಂಗ್ ಫ್ಯಾನ್ ಅಂತ ಇರುತ್ತೆ. ಈ ಕೂಲಿಂಗ್ ಫ್ಯಾನ್ಸು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು ಪವರ್ ಸಪ್ಲೈ ಆಗಿ ಕಂಟಿನ್ಯೂಸ್ಸು ಬೆಳಗ್ಗೆಯಿಂದ ನೈಟ್ವರೆಗೂ ಸಿಸ್ಟಮ್ಸ್ ರನ್ ಆಗ್ತಿದ್ರೆ ಆ ಹೀಟ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಈ ರೀತಿ ಕೂಲಿಂಗ್ ಫ್ಯಾನ್ಸ್ಗಳು. ಈ ಕೂಲಿಂಗ್ ಫ್ಯಾನ್ಸು ಅಲ್ಲಿರೋಂಥ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ಕಾಂಪೊನೆಂಟ್ಸ್ನ ಕೂಲ್ ಮಾಡುತ್ತೆ. ಕೂಲ್ ಮಾಡೋದ್ರಿಂದ ಫ್ರೀಕ್ವೆಂಟ್ ಆಗಿ ಹಾಫ್ ಎನ್ ಅವರ್ ಒನ್ಸು ಅಥವಾ ಒನ್ಸ್ ಇನ್ 40 minutes ಆರ್ ಒನ್ಸ್ ಇನ್ ಆನ್ ಅವರ್ ಈ ರೀತಿ ಈ ಫ್ಯಾನು ವರ್ಕ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ವೆನೆವರ್ ಇಟ್ ಡಿಟೆಕ್ಟ್ಸ್ ಆಲ್ ದಿ ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಹ್ಯಾವ್ ಬೀನ್ ಹೀಟೆಡ್ ಅಪ್, ಆಗ ಅದು ಕೂಲ್ ಮಾಡುತ್ತೆ ಕಾಂಪೊನೆಂಟ್ಸ್ನ. ಬಟ್ ಇಂದಿನ ಒಂದು ಟೆಕ್ನಾಲಜಿಲಿ ಅದಿಲ್ಲದೇನೆ ಇದು ಬರ್ನ್ಔಟ್ ಆಗ್ತಾ ಇತ್ತು, ಫ್ರೀಕ್ವೆಂಟ್ ಬರ್ನ್ಔಟ್ ಆಗ್ತಿತ್ತು. ಬಟ್ ಅವ್ರಿಗೆ ಯಾವ ಆಪ್ಷನ್ನೂ ಇರಲಿಲ್ಲ ಆ ಜನರೇಷನಲ್ಲಿ, ಇದನ್ನೇ ಯೂಸ್ ಮಾಡಬೇಕಾಗ್ತಿತ್ತು, ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಅದರಿಂದ ಕಂಪ್ಲೀಟ್ ಫಸ್ಟ್ ಜನರೇಷನ್ ಏನಿದೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ಇಯರ್ ಟು ದಿಸ್ ಇಯರ್, ಎಂಡ್ಸ್ ಇನ್ ದಿಸ್ ಇಯರ್. ಇಲ್ಲಿ ಈ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾ ಇದ್ರು. ಯಾಕಂದ್ರೆ ಇನ್ನು ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಟೆಕ್ನಾಲಜಿ ಇನ್ನು ಬಿಲ್ಡಪ್ ಆಗಿರಲಿಲ್ಲ. ಈಗ ನಾವು ಯೂಸ್ ಮಾಡ್ತಾ ಇರೋವಂಥದ್ದು IC ಚಿಪ್ಸ್. ಈ ರೀತಿ ಇರುತ್ತೆ ಇದು. IC ಚಿಪ್ಸು ಈ ರೀತಿ ಇರುತ್ತೆ. ಇದನ್ನ ಈಗಿನ ಕಂಪ್ಯೂಟರ್ಸ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್. ಈಗ ಬ್ಯಾಂಗ್ಳೂರ್ನ ಸಿಲಿಕಾನ್ ಸಿಟಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಈ ರೀತಿ ಸಿಲಿಕಾನ್ ಚಿಪ್ಸ್ ಮೇಲೇನೆ ಈಗಿನ ಕಾಲದ ಕಂಪ್ಯೂಟರ್ಸ್, ಅಂದರೆ ಸ್ಟಾರ್ಟಿಂಗ್ ಫ್ರಮ್ 90s 80s ಆಗ್ಲಿಂದನೂ IC ಚಿಪ್ಸೇ ಯೂಸ್ ಮಾಡ್ತಾ ಇರೋದು. IC ಚಿಪ್ ಅನ್ನೋ ಟೆಕ್ನಾಲಜಿ ಮೇಲೆ ವರ್ಕ್ ಆಗ್ತಾ ಇದೆ. ಕಂಪ್ಯೂಟರ್ಸ್ ಎಲ್ಲ ಆ ಬೇಸಿಸ್ ಮೇಲೆ ವರ್ಕ್ ಆಗ್ತಿರೋದ್ರಿಂದ ಆ ಸಿಲಿಕಾನ್ ಚಿಪ್ಸ್ನ ಮ್ಯಾನುಫ್ಯಾಕ್ಚರ್ ಯಾವ ಸಿಟಿ ಮಾಡುತ್ತೆ ಅದನ್ನ ಸಿಲಿಕಾನ್ ಸಿಟಿ ಅಂತಾರೆ ಅಷ್ಟೇ. ಸೊ ಇಷ್ಟು ಈ ಲೆವೆಲ್ಗೆ ನಾವು ಇಂಪ್ರೂವ್ಮೆಂಟ್ ತಗೊಂಡಿದ್ದೀವಿ. ಇದು ಈ ಒಂದು ಟೆಕ್ನಾಲಜಿಗಿಂತ ಫಾಸ್ಟರ್ ಆಗಿ ನಮಗೆ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ. ಮತ್ತು ಅಲ್ಲಿ ಏನು ಮೇಂಟೆನೆನ್ಸ್ ಇಶ್ಯೂಸ್ ಇತ್ತು ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಟ್ಯೂಬ್ಸ್, ಅದೇನು ನಿಮಗೆ ಅಲ್ಲಿ ಆಗೋದಿಲ್ಲ. Next, most of the first generation computers worked on the principle of storing program instructions along with data in memory of computer so that they could automatically execute a program without human intervention. ಮೆಮೊರಿ, ಈಗ ನೀವು ಮೆಮೊರಿ ಕಾರ್ಡ್ ತಗೊಂಡು ನಿಮ್ಮ ಸ್ಮಾರ್ಟ್ಫೋನಲ್ಲಿ ಎಲ್ಲ ಫೋಟೋಸು ವಿಡಿಯೋಸ್ಗಳನ್ನೆಲ್ಲ ಅಲ್ಲಿ ಡೌನ್ಲೋಡ್ ಮಾಡ್ಕೋತೀರಾ, ಸ್ಟೋರ್ ಮಾಡಿ ಇಟ್ಕೊಳ್ತೀರಾ. ಇದು ಒಂದು ಮೆಮೊರಿ ಕಾನ್ಸೆಪ್ಟು. ನಾವು ವಿತ್ ರೆಸ್ಪೆಕ್ಟ್ ಟು PC ಹೇಳೋದಾದ್ರೆ ಪರ್ಸನಲ್ ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಹಾರ್ಡ್ ಡಿಸ್ಕು ನಾವು ಸೇವ್ ಮಾಡೋ ಎಲ್ಲ ಪ್ರೋಗ್ರಾಮ್ಸನ್ನು ಅಲ್ಲಿ ಸ್ಟೋರ್ ಮಾಡಿಕೊಂಡು, ಇಟ್ಸ್ ಎ ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್, ಸ್ಟೋರ್ ಮಾಡ್ಕೊಳ್ಳುತ್ತೆ. ರ್ಯಾಮ್ ಅನ್ನೋ ಒಂದು ಮೆಮೊರಿ ಸೆಕ್ಷನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಕರೆಂಟ್ ಟೈಮ್ನಲ್ಲಿ ಅದು ಎಲ್ಲ ಇನ್ಸ್ಟ್ರಕ್ಷನ್ನ ಪ್ರಾಸೆಸಿಂಗ್ ಮಾಡುತ್ತೆ. ಬಟ್ ಫಸ್ಟ್ ಜನರೇಷನಲ್ಲಿ it worked on the principle of storing program instructions along with data in memory of computer so they could automatically execute a program without human intervention. Memory of these computers used electromagnetic relays and users fed all the data and instruction into the system using punched cards. ಈಗಿರೋಂಥ ಮೆಮೊರಿ ಡಿವೈಸಸ್ಸು ಆಗಿರಲಿಲ್ಲ. ಪಂಚಡ್ ಕಾರ್ಡ್ಸ್ ಅಂತ ಕಾರ್ಡ್ಸ್, ಇಟ್ಸ್ ಲೈಕ್ ಎ ನಾರ್ಮಲ್ ಪೇಪರ್ದು ಕಾರ್ಡ್ಸ್ ಬರುತ್ತಲ್ಲ, ಆ ರೀತಿ ಹಾರ್ಡ್ ಬೈಂಡೆಡ್ ಕಾರ್ಡ್ಗಳಿರುತ್ತೆ. ಈ ಫೋಟೋಸ್ ತಗೊಳ್ಳೋಕ್ಕೆ
ಫೋಟೋ ಸ್ಟುಡಿಯೋದಲ್ಲಿ ಥಿಕ್ ಶೀಟ್ಸ್ಗಳನ್ನ ಯೂಸ್ ಮಾಡ್ತಾರಲ್ಲ, ಆ ರೀತಿ ಕಾರ್ಡ್ಸ್ ಮೇಲೆ ಪಂಚ್ ಮಾಡಿ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ರು. ಅದರಲ್ಲಿ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ನ ಸ್ಟೋರ್ ಮಾಡ್ತಾ ಇದ್ರು. ಬೇಸ್ಡ್ ಆನ್ ದೋಸ್ ಹೋಲ್ಸ್ ಪ್ರೆಸೆಂಟ್ ಇನ್ ದಿ ಪಂಚಡ್ ಕಾರ್ಡ್ಸ್ ಮೆಮೊರಿನಲ್ಲಿ ಸ್ಟೋರ್ ಮಾಡ್ತಾ ಇದ್ರು. ಅದನ್ನು ಇನ್ಪುಟ್ ಡಿವೈಸ್ ಥರ ಯೂಸ್ ಮಾಡಿ ಅದನ್ನು ಪ್ರೋಗ್ರಾಮ್ ಮತ್ತು ಡೇಟಾ ಎರಡನ್ನು ಸ್ಟೋರ್ ಮಾಡ್ತಿದ್ರು. ಪ್ರೋಗ್ರಾಮರ್ಸ್ ರೋಟ್ ಇನ್ಸ್ಟ್ರಕ್ಷನ್ಸ್ ಇನ್ ಮೆಷಿನ್ ಆ್ಯಂಡ್ ಅಸೆಂಬ್ಲಿ ಲ್ಯಾಂಗ್ವೇಜಸ್. ಈವನ್ ಅಸೆಂಬ್ಲಿ ಲ್ಯಾಂಗ್ವೇಜು ಅಷ್ಟು ಪ್ರಾಪರಾಗಿ ಅದು ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. ಮೆಷಿನ್ ಲ್ಯಾಂಗ್ವೇಜೇ ಕಂಪ್ಲೀಟು ಆ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರು. ಮೆಷಿನ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಈಗ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಹೆಸರು ಕೇಳಿರ್ಬೋದು. ಸಿ ಪ್ರೋಗ್ರಾಮಿಂಗ್, ಜಾವಾ ಪ್ರೋಗ್ರಾಮಿಂಗ್, .NET ಪ್ರೋಗ್ರಾಮಿಂಗ್, ಅಥವಾ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಕೋಡಿಂಗ್. ಮಕ್ಕಳು ಕೋಡಿಂಗ್ ಕಲಿಬೋದು, ಆ ರೀತಿ ಆ್ಯಪ್ಗಳು ಬಂದಿದೆ. ನಿಮ್ಮ ಮಕ್ಕಳಿಗೆ ಕೋಡಿಂಗ್ ಕಲಿಸಿ ಅವರು ಸ್ವಂತ ಆ್ಯಪ್ಗಳನ್ನ ಅಥವಾ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಡೆವಲಪ್ ಮಾಡೋ ಹಾಗೆ ನೀವು ನಾಲೆಡ್ಜ್ ನೀವು ಕೊಡ್ಬೋದು. ಆ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಅಷ್ಟು ಈಗ ಒಂದು ಸ್ಕೂಲ್ ಸ್ಟೂಡೆಂಟ್ಸೂ ಕೋಡಿಂಗ್ ಕಲಿಬೋದು. ಆ ಲೆವೆಲ್ಗೆ ಈಗ ಒಂದು ಲ್ಯಾಂಗ್ವೇಜ್ ಅನ್ನೋದು ಇಂಪ್ರೂವ್ ಆಗಿದೆ. ಈ ಒಂದು ಜನ್ರೇಷನಲ್ಲಿ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅದು ಇವನ್ನು ವೆಲ್ ನಾಲೆಡ್ಜ್ ಇರೋ ಅಂಥ ಸೈಂಟಿಸ್ಟ್ಗಳಿಗೇನೆ ಅಷ್ಟು ಕಾಂಪ್ಲಿಕೇಟ್ ಆಗ್ತಿತ್ತು. ಏನಕ್ಕೆ ಅಷ್ಟು ಕಾಂಪ್ಲಿಕೇಟೆಡ್ ಆಗ್ತಿತ್ತು ಅಂದರೆ, ನಮಗೆ ಯಾವಾಗಲೂ ನಾವು ಈಸಿಯಾಗಿ ಕಲಿಯೋದು ಯಾವಾಗ ಇಂಗ್ಲೀಷ್ ವರ್ಡ್ಸಲ್ಲಿ ಅಥವಾ ಕೀಬೋರ್ಡ್ ಕ್ಯಾರೆಕ್ಟರ್ಸ್ ಏನಿರುತ್ತೆ, ಆಲ್ಫಾಬೆಟ್ಸು ಅಥವಾ ನಂಬರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸ್, ಈ ರೀತಿ ಇದ್ದರೆ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನಿಮ್ಗೆ ಯಾವುದೋ ಅರ್ಥ ಆಗದೆ ಇರೋ ಲ್ಯಾಂಗ್ವೇಜಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಗಳೆಲ್ಲ ಪ್ರಿಂಟ್ ಆಗಿ ನಿಮ್ಮ ಟೀಚಿಂಗ್ ಮೀಡಿಯಮ್ಮು ಅರ್ಥ ಆಗದೆ ಇರೋ ಲ್ಯಾಂಗ್ವೇಜಲ್ಲಿದ್ದರೆ ನೀವು ಪ್ರತಿಯೊಂದು ಅಕ್ಷರನೂ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದಬೇಕು. ಆ ಒಂದು ಸ್ಥಿತಿನಲ್ಲಿ ಆಗಿನ ಜನ್ರೇಷನ್ದು ಮೆಷಿನ್ ಲ್ಯಾಂಗ್ವೇಜ್ ಇತ್ತು. ಈಗ 0 ಮತ್ತು 1 ಎರಡೇ ನಂಬರು ಮೆಷಿನ್ ಅರ್ಥ ಮಾಡ್ಕೊಳ್ಳುತ್ತೆ ಅಂತಂದರೆ, ಆ ಒಂದು ಮೆಷಿನ್ ಲ್ಯಾಂಗ್ವೇಜ್ಗೆ ನಿಮ್ಮ ಕಂಪ್ಯೂಟರ್ ನೀವು ಇಂಗ್ಲೀಷ್ ಅರ್ಥ ಮಾಡ್ಕೋತೀರಾ, ಮೆಷಿನ್ನು 0-1 ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಆದರೆ ಪ್ರೀವಿಯಸ್ ಜನ್ರೇಷನ್ ಸೈಂಟಿಸ್ಟ್ಗಳು ಆ 0-1 ಲ್ಯಾಂಗ್ವೇಜು ಅವರೇ ಕಲ್ತ್ಕೊಂಡು ಪ್ರೋಗ್ರಾಮ್ನ ಡೆವಲಪ್ ಮಾಡ್ತಾ ಇದ್ರು ಆ ಜನ್ರೇಷನಲ್ಲಿ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇದೇ ಹೇಳಿದ್ದೆ ನಾನು. ಸಿ ಪ್ರೋಗ್ರಾಮಿಂಗ್, .NET, ಪೈಥಾನ್ ಪ್ರೋಗ್ರಾಮಿಂಗ್, PHP, ಇದೇನೇ ಲ್ಯಾಂಗ್ವೇಜಸ್ ಇದ್ದಾವೆ ಈಗ, ಈವನ್ ಸ್ಕೂಲ್ ಮಕ್ಕಳು ಅದನ್ನು ಕಲ್ತ್ಕೊಂಡು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ಗಳನ್ನ. ಇಷ್ಟು ಇಂಪ್ರೂವ್ ಆಗಿರೋ ಸ್ಥಿತಿನಲ್ಲಿ ಯು ಕ್ಯಾನ್ ಕಂಪೇರ್ ಇಟ್ ಟು ದಟ್ ಜನ್ರೇಷನ್. ಸೈಂಟಿಸ್ಟ್ಗಳೇ ಮೆಷಿನ್ ಲ್ಯಾಂಗ್ವೇಜ್ನ ಅವ್ರು ಕಲ್ತ್ಕೊಂಡು ಇಂಗ್ಲೀಷ್ ವರ್ಡ್ಸ್ಗಳನ್ನ ಆ ಮೆಷಿನ್ ಲ್ಯಾಂಗ್ವೇಜ್ಗೆ ಕೋಡ್ ಶೀಟ್ಸ್ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಪ್ರೋಗ್ರಾಮ್ಗಳನ್ನ ಪಂಚೆಡ್ ಕಾರ್ಡ್ಸ್ಗೆ ಫೀಡ್ ಮಾಡ್ತಾ ಇದ್ರು. ಯು ಕ್ಯಾನ್ ಇಮ್ಯಾಜಿನ್ ಅವರು ಯಾವ ಒಂದು ಕಂಡೀಷನಲ್ಲಿ ಆ ಮೆಷಿನ್ ಲ್ಯಾಂಗ್ವೇಜ್ ಲರ್ನ್ ಮಾಡಿ ಪಂಚೆಡ್ ಕಾರ್ಡ್ಸ್ಗೆ ಫೀಡಿಂಗ್ ಮಾಡ್ತಿದ್ರು ಅಂತ. ಸೊ ಆ ಒಂದು ಸ್ಥಿತಿಯಿಂದ ಇವತ್ತು ನಮ್ಮ ಕೈನಲ್ಲೇ ನಾವು ಇನ್ ದಿ ಫಾರ್ಮ್ ಆಫ್ ಸ್ಮಾರ್ಟ್ ಫೋನ್ಸು, ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಲ್ಯಾಪ್ಟಾಪ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಿಟ್ಕೊಂಡು ಪೋರ್ಟೇಬಲ್ ಫಾರ್ಮಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ವಿತಿನ್ ಎ ಸೆಕೆಂಡ್ ನಮಗೆ ರಿಸಲ್ಟ್ ಸಿಗ್ತಾ ಇದೆ. ಸೊ ಇಷ್ಟು ಒಂದು TDS ವರ್ಕ್ ಮಾಡಿ ಆ ಕಾಲದ ಸೈಂಟಿಸ್ಟ್ಗಳು ಈ ಲೆವೆಲ್ಗೆ ತಗೊಂಡು ಬಂದಿದ್ದಾರೆ. ಅದೇ ಒಂದು ಪಿಲ್ಲರು ಅಥವಾ ಬೇಸಿಸ್ ನಿಮಗೆ ಈ ಮೆಷಿನ್ ಲ್ಯಾಂಗ್ವೇಜ್ ಅಂತ ಏನಿದೆ ಇವತ್ತು ನಾವು ಆ್ಯಪ್ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟು ಈಸಿಯಾಗಿ ಅಂದರೆ ಈ ಮೆಷಿನ್ ಲ್ಯಾಂಗ್ವೇಜ್ಗಳೇ ಕಾರಣ. Since machine language are difficult to work with, only specialists understood how to program these early computers. So this is the main thing. ಈಗ ಫಸ್ಟ್ ಜನರೇಷನ್ ಫೀಚರ್ಸ್ ಅಂದರೆ ನಿಮ್ಮ ಮೈಂಡಲ್ಲಿ ನಾನು ಆಗಲೇ ಹೇಳಿದಾಗೆ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಅದು ಒಂದು ಬರಬೇಕು. ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಲೈಟ್ ಬಲ್ಬ್ ಥರ ವರ್ಕ್ ಆಗ್ತಾ ಇತ್ತು, ಫ್ರೀಕ್ವೆಂಟ್ ಬರ್ನ್ಔಟ್ ಆಗ್ತಿತ್ತು, ಹೀಟ್ ಜನರೇಷನ್ ಜಾಸ್ತಿ ಆಗ್ತಾ ಇತ್ತು.
ಸೊ ಅದನ್ನು ಡಿಸ್ಕಾರ್ಡ್ ಮಾಡಿದ್ರು ಆ ಜನ್ರೇಷನ್. ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ಬರೋ ಅಷ್ಟರಲ್ಲಿ ಅದು ಡಿಸ್ಕಾರ್ಡ್ ಆಯಿತು. ಮತ್ತು ಆ ಟೈಮಲ್ಲಿ ಪಂಚ್ಡ್ ಕಾರ್ಡ್ಸ್ ಯೂಸ್ ಮಾಡ್ತಿದ್ರು ಆಸ್ ಎ ಮೆಮೊರಿ ಡಿವೈಸ್. ಮತ್ತು ಆ ಟೈಮಲ್ಲಿ ಮೆಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು. ಇದೆಲ್ಲನೂ ತುಂಬ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಏನೆ. ಸೊ ಇದೆಲ್ಲ ಸಮ್ಮರೈಸ್ಡ್ ಪಾಯಿಂಟ್ಸ್ ಆಫ್ ಫಸ್ಟ್ ಜನರೇಷನ್. ದೇ ವರ್ ದಿ ಫಾಸ್ಟೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್ ಆಫ್ ದೇರ್ ಟೈಮ್. ಆ ಜನ್ರೇಷನಲ್ಲಿ ಆ ವ್ಯಾಕ್ಯೂಮ್ ಟ್ಯೂಬ್ಸೇ ಫಾಸ್ಟೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್. ಈಗ ನಾವು ಯೂಸ್ ಮಾಡಿದ್ರೆ ಹೇಗೆ ವರ್ಕ್ ಆಗ್ತಿತ್ತು ಆ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಅಂದರೆ, ಈಗ ನಾವು ಇನ್ಪುಟ್ ಕೊಟ್ಟರೆ ಯಾವುದೋ ಒಂದು ಅಡಿಷನ್ ಆಫ್ ಸಮ್ ನಂಬರ್ಸ್ಗೆ ಪ್ರೋಗ್ರಾಮ್ ಬರೆದಿದ್ದೀನಿ ಅಥವಾ ಅದು ರಿಸಲ್ಟ್ ಬೇಕು ಅಂದರೆ ಆ ರಿಸಲ್ಟ್ಗೆ ನಾನು ಹಾಫ್ ಎನ್ ಅವರ್ 1 hour ವೆಯ್ಟ್ ಮಾಡಬೇಕಾಗ್ತಿತ್ತು. ಈಗ ನಾವು ಜಸ್ಟ್ ಕ್ಲಿಕ್ ಆಫ್ ಎ ಬಟನ್ ನಮಗೆ ರಿಸಲ್ಟು ಸ್ಕ್ರೀನ್ ಮೇಲೆ ಸಿಗ್ತಾ ಇದೆ. ಹ್ಯೂಜ್ ಲೆಂತಿ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ ಅಂತಂದರೆ 1 week, 1 day, 2 day, 3 day, 1 week ಆದಮೇಲೆ ಅವ್ರಿಗೆ ರಿಸಲ್ಟ್ ಸಿಗ್ತಾ ಇತ್ತು. ಅಷ್ಟು ಸ್ಲೋ ಮೆಷಿನ್ಸ್ ಇತ್ತು. ಬಟ್ ಆ ಜನ್ರೇಷನ್ಗೆ ಅದೇನೇ ಫಾಸ್ಟೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸಸ್. They were too bulky in size, requiring large rooms for installation. ಈಗ ಕಂಪ್ಯೂಟರ್ ಲ್ಯಾಬಲ್ಲಿ ಕಾಲೇಜಲ್ಲಿ 17 ಸಿಸ್ಟಮ್ಸ್ ಇದೆ. 17 ಸಿಸ್ಟಮ್ಸು ಒಂದು ಚಿಕ್ಕ ಲ್ಯಾಬಲ್ಲಿ ಇನ್ಸ್ಟಾಲೇಷನ್ ಆಗಿದೆ. ಬಟ್ ಆ 17 ಸಿಸ್ಟಮ್ಮು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಸೈಜ್ಗೆ ಕಂಪೇರ್ ಮಾಡಿಕೊಂಡ್ರೆ ನಾನು 17 ಕಂಪ್ಯೂಟರು ಲ್ಯಾಬಲ್ಲಿ ಇಡೋದಕ್ಕೆ 17 ರೂಮ್ ಬೇಕಾಗ್ತಿತ್ತು. ಅಷ್ಟು ಇಟ್ ವಾಸ್ ಹ್ಯೂಜ್ ಇನ್ ಸೈಜ್ ಆರ್ ಬಲ್ಕಿ ಇನ್ ಸೈಜ್. ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಒಂದು ಕಂಪ್ಯೂಟರ್ಗೆ ಒಂದು ರೂಮ್ ಬೇಕು. ಅದನ್ನು ನಾವು ಅಷ್ಟು ಸ್ಪೇಸ್ ಆಕ್ಯುಪೈ ಮಾಡ್ಕೋತಾ ಇದೆ, ಅದನ್ನು ಇಡೋಕ್ಕೆ ಅಷ್ಟು ಸ್ಪೇಸ್ ಬೇಕು ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಹ್ಯೂಜ್ ಸೈಜ್ ಇತ್ತು. ಆ ಹ್ಯೂಜ್ ಸೈಜಲ್ಲಿ ಆ ಬಲ್ಬ್ಗಳು ಅಟ್ಯಾಚ್ ಆಗಿತ್ತು. ದೇ ಯೂಸ್ಡ್ ಥೌಸಂಡ್ಸ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್. ನಾವೀಗ ಒಂದು ರೂಮ್ಗೆ ಒಂದು ಬಲ್ಬ್ ಹಾಕೊಂಡ್ರೆ ಅದು ಬೆಳಕು ಬರುತ್ತೆ. ಆ ರೀತಿ ಥೌಸಂಡ್ಸ್ ಬಲ್ಬ್ಗಳು ಒಂದೇ ಒಂದು ರೂಮ್ ಸೈಜ್ ಕಂಪ್ಯೂಟರ್ಗೆ ಬೇಕಿತ್ತು ಅಂದರೆ ದಟ್ ಎಮಿಟೆಡ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಆ್ಯಂಡ್ ಬರ್ನ್ಔಟ್ ಫ್ರೀಕ್ವೆಂಟ್ಲಿ. ಸೊ ಅದನ್ನು ಮೇಂಟೈನ್ ಮಾಡೋಕ್ಕೆ ಹೀಟ್ ಜನ್ರೇಷನ್ ಆಗ್ತಿದ್ರಿಂದ ಏರ್ ಕಂಡೀಷನಿಂಗ್ ಮಾಡಬೇಕಾಗ್ತಿತ್ತು ಆ ಕಂಪ್ಲೀಟ್ ರೂಮ್ನೇನೆ. ಸೊ ಈ ರೀತಿ ಒಂದು ಫ್ಯಾಕ್ಟ್ರಿ ಅಥವಾ ಕಂಪ್ನಿ ಒಂದು ಕಂಪ್ಯೂಟರ್ನ ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಚ್ ವ್ಯಾಕ್ಯೂಮ್ ಟ್ಯೂಬ್ ಕನ್ಸ್ಯೂಮ್ಡ್ ಅಬೌಟ್ ½ a watt ಆಫ್ ಪವರ್. ಇಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಾ ಇತ್ತು. ಆಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ಡ್ ಫಿಲಾಮೆಂಟ್ಸ್ ದೇ ಹ್ಯಾಡ್ ಎ ಲಿಮಿಟೆಡ್ ಲೈಫ್. ಜಾಸ್ತಿ ದಿನ ಬಾಳಿಕೆನೂ ಬರ್ತಾ ಇರಲಿಲ್ಲ ಮತ್ತು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಅದರಿಂದ ಆಗಾಗಲೇ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಏನಿದೆ ಅದು ಫೇಲ್ಯೂರ್ ಆಗ್ತಿತ್ತು. ಡ್ಯೂ ಟು ಲೋ ಮೀನ್ ಟೈಮ್ ಬಿಟ್ವೀನ್ ಫೇಲ್ಯೂರ್ಸ್ ದೀಸ್ ಕಂಪ್ಯೂಟರ್ಸ್ ರಿಕ್ವೈರ್ಡ್ ಕಾನ್ಸ್ಟೆಂಟ್ ಮೇಂಟೆನೆನ್ಸ್. ಕಾನ್ಸ್ಟೆಂಟ್ ಈಗ ಆ ಮೇಂಟೆನೆನ್ಸ್ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್. ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ಒಂದು ಟಾಪಿಕ್ ವಿಡಿಯೋದಲ್ಲಿ ನೋಡಿದ್ದೀರಾ. ಆಟೋಮೆಟಿಕ್ ಆಗಿ ಆಟೋಮೇಷನ್ ಅನ್ನೋದು ಒಂದು ಫೀಚರ್ ಆಫ್ ಕಂಪ್ಯೂಟರ್ಸ್. ಆಟೋಮೆಟಿಕ್ ಆಗಿ ಅದು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದರೂ ಒಂದು ಮೆಮೊರಿ ಪ್ರಾಬ್ಲಮ್ ಇದೆ ಅಥವಾ ಬ್ಯಾಟ್ರಿ ಹೋಗಿದೆ ಅಂಥ ಕೇಸಸ್ಸಲ್ಲಿ ಮಾತ್ರ ನಾವು ಮೇಂಟೆನೆನ್ಸ್ ವರ್ಕು ಮಾಡ್ಕೊಳ್ತೀವಿ. In these computers, thousands of individual components were assembled manually by hand into electronic circuits. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡಲ್ಲಿ ಈ ರೀತಿ ಥೌಸಂಡ್ಸ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಲ್ಲದೆ ಇಷ್ಟೊಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು ಅಲ್ಲಿ ಇನ್ಸ್ಟಾಲ್ ಮಾಡಿ ಅದನ್ನು ಆ ಕಂಪ್ಯೂಟರ್ ಮೆಷಿನ್ ಒಳಗೆ ಹಾಕಿ ಕಮರ್ಷಿಯಲ್ ಅದು ವರ್ಕ್ ಆಗಾಗೆ ಮಾಡ್ತಾಯಿದ್ರು. ಸೊ ಅದರಿಂದ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಕಂಪ್ಯೂಟರ್ಸು ಕಷ್ಟ ಆಗ್ತಿತ್ತು. ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಕಂಪನಿ ಒಂದು ಕಂಪ್ಯೂಟರ್ ತರಿಸ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಯಾಕಂದರೆ ಅದು ಇಡೋಕ್ಕೇ ಒಂದು ಕಂಪ್ಯೂಟರ್ಗೆ ಒಂದು ರೂಮ್ ಬೇಕಾಗ್ತಿತ್ತು. ಅದು ಮೇಂಟೈನ್ ಮಾಡೋಕ್ಕೇ ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಒಬ್ಬ ಟೆಕ್ನಿಕಲ್ ಪರ್ಸನ್ ಬೇಕಾಗ್ತಿತ್ತು. ಈಗ ಎಷ್ಟು ಕಂಪ್ಯೂಟರ್ಸ್ ಇದ್ರೂ ಒಬ್ಬರೇ ಅದನ್ನು ಅಡ್ಮಿನಿಸ್ಟ್ರೇಟರು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರು ಮೇಂಟೆನೆನ್ಸ್ ಮಾಡ್ಬೋದು. These computers were difficult to program and use.
ದೇ ಹ್ಯಾಡ್ ಲಿಮಿಟೆಡ್ ಕಮರ್ಷಿಯಲ್ ಯೂಸ್. ಸೊ ದೀಸ್ ಆರ್ ದಿ ಫೀಚರ್ಸ್. ಇಲ್ಲೆಲ್ಲ ನೆಗೆಟಿವ್ ಪಾಯಿಂಟ್ಸೇ ಇದೆ, ಬಟ್ ಇಷ್ಟೇ ನೆಗೆಟಿವ್ ಪಾಯಿಂಟ್ಸ್ ಇದ್ರು ದಿಸ್ ಈಸ್ ದಿ ಪಿಲ್ಲರ್ ಆರ್ ದಿ ಬೇಸಿಸ್ ಫಾರ್ ಅದರ್ ಜನರೇಷನ್ಸ್. ಸೆಕೆಂಡ್ ಜನರೇಷನ್ಸಲ್ಲಿ 1955 to 1964 ಈ ಒಂದು ರೇಂಜಲ್ಲಿ ಸೆಕೆಂಡ್ ಜನರೇಷನ್ ಸ್ಟಾರ್ಟ್ ಆಯಿತು. ಈ ಜನರೇಷನಲ್ಲಿ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಯಾಕಂದರೆ ವ್ಯಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಇದೆಲ್ಲ ಒಂದು ಡಿಸಡ್ವಾಂಟೇಜಸ್ ಇದ್ದಿದ್ದರಿಂದ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಪ್ರೂವ್ ಟು ಬಿ ಎ ಬೆಟರ್ ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಡಿವೈಸ್. ಇದನ್ನು ಡೆವಲಪ್ ಮಾಡಿದ್ರು. ಸೊ ಅಲ್ಲಿ ಏನು ಪ್ರಾಬ್ಲಮ್ಸ್ ಇತ್ತು ಅದು ಓವರ್ಕಮ್ ಆಯಿತು ಇನ್ ದಿಸ್ ಸೆಕೆಂಡ್ ಜನರೇಷನ್. ಇನ್ ದಿಸ್ ಜನರೇಷನ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗ್ತಿತ್ತು ಅಂತ ಪಾಯಿಂಟ್ಸ್ ಇದೆ ಇಲ್ಲಿ. ದೇ ವರ್ ಮೋರ್ ರಗ್ಗಡ್ ಆ್ಯಂಡ್ ಈಸಿಯರ್ ಟು ಹ್ಯಾಂಡಲ್ ದ್ಯಾನ್ ವ್ಯಾಕ್ಯೂಮ್ ಟ್ಯೂಬ್ಸ್. ಇಲ್ಲಿ ಯೂಸ್ ಮಾಡಿದ್ದು ಜರ್ಮೇನಿಯಂ ಸೆಮಿಕಂಡಕ್ಟರ್ ಮೆಟೀರಿಯಲ್ ರಾದರ್ ದೆನ್ ಗ್ಲಾಸ್. ನಾವು ನೋಡಿದ್ದೀವಿ ಲೈಟ್ ಬಲ್ಬ್ ಔಟರ್ ಲೇಯರು ಗ್ಲಾಸ್ ಇರುತ್ತೆ, ಒಳಗಡೆ ಫಿಲಾಮೆಂಟ್ ಇರುತ್ತೆ. ಗ್ಲಾಸ್ ಲೇಯರ್ ಬದಲು ಜರ್ಮೇನಿಯಂ ಸೆಮಿಕಂಡಕ್ಟರ್ ಮೆಟೀರಿಯಲ್ ಯೂಸ್ ಮಾಡಿದ್ರು. ನಾನು ಹೇಳಿದೆ ಆಗಲೇ ಬ್ಯಾಂಗ್ಳೂರ್ನ ಯಾಕೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ. ಈಗ ಯೂಸ್ ಮಾಡ್ತಾ ಇರೋದು ಆ ರೀತಿ ಸಿಲಿಕಾನ್ ಚಿಪ್ಸ್. ಸಿಲಿಕಾನ್ ಚಿಪ್ಸ್ ಮೇಲೆ ನಾವು ಆಗ್ತಾ ಇರೋ ಪ್ರೋಗ್ರಾಮ್ಗಳು, ಸೇವ್ ಮಾಡಿರೋ ಫೈಲ್ಗಳು ಎಲ್ಲ ಹೋಗಿ ಸ್ಟೋರ್ ಆಗುತ್ತೆ. ಈ ಜನರೇಷನಲ್ಲಿ 1955 to 1964 ಜರ್ಮೇನಿಯಂ ಸೆಮಿಕಂಡಕ್ಟರ್ ಮೆಟೀರಿಯಲ್ನಲ್ಲಿ ಎಲ್ಲಾನು ಸ್ಟೋರ್ ಆಗ್ತಾ ಇತ್ತು. ದೇ ವರ್ ಹೈಲಿ ರಿಲಯಬಲ್. ಬರ್ನೌಟ್ ಆಗ್ತಿತ್ತಲ್ಲ ಫಿಲಾಮೆಂಟು, ಆ ಪ್ರಾಬ್ಲಮ್ಸ್ ಇರಲಿಲ್ಲ. ದೇ ಕುಡ್ ವರ್ಕ್ ಮಚ್ ಫಾಸ್ಟರ್, ಲೆಸ್ ಎಕ್ಸ್ಪೆನ್ಸಿವ್, ಹೀಟ್ ಜಾಸ್ತಿ ಡಿಸಿಪೇಷನ್ ಆಗ್ತಿರಲಿಲ್ಲ. ಸೊ ಇದೆಲ್ಲ ಅಡ್ವಾಂಟೇಜಸ್ ಇತ್ತು. ಸೊ ಓವರಾಲ್ ಅಡ್ವಾಂಟೇಜಸ್ ಏನು ಸೆಕೆಂಡ್ ಜನರೇಷನ್ದು, ವಾಟ್ ಆರ್ ದಿ ಓವರಾಲ್ ಫೀಚರ್ಸ್ ಆಫ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ನೋಡ್ತಾ ಹೋದ್ರೆ ನಿಮಗೆ ಈ ಪಾಯಿಂಟ್ಸ್ ಸಿಗುತ್ತೆ. The computers in second generation, they were more than 10 times faster than first generation computers. This is the first point. More than 10 times faster than first generation computers. ಸೊ ಅಲ್ಲಿ ಅಡ್ವಾಂಟೇಜ್ ಆಯಿತು. ಇಲ್ಲಿ ಏನು ಡಿಸಡ್ವಾಂಟೇಜ್ ಇತ್ತು ಫಸ್ಟ್ ಜನರೇಷನಲ್ಲಿ, ನಮಗಿಲ್ಲಿ ಅದು ಅಡ್ವಾಂಟೇಜ್ ಆಗಿ ಸಿಕ್ತು. ದೇ ವರ್ ಸ್ಮಾಲರ್ ಇನ್ ಸೈಜ್. ನಮಗೆ ಒಂದು ರೂಮ್ ಬೇಕಾಗಿತ್ತು ಒಂದು ಕಂಪ್ಯೂಟರ್ ಇಡೋದಕ್ಕೆ ಅಂತ ಹೇಳಿದೆ. ಆ ಅವಶ್ಯಕತೆ ಇರಲಿಲ್ಲ. ಅಂದರೆ ಎಷ್ಟು ರೆಡ್ಯೂಸ್ ಆಯ್ತಂದರೆ ಒಂದು ದೊಡ್ಡ ಟೇಬಲ್ ಮೇಲೆ ಒಂದು ಕಂಪ್ಯೂಟರ್ ಇಡ್ಬೋದು. ಈಗ ಅದೇ ಒಂದು ದೊಡ್ಡ ಟೇಬಲ್ ಮೇಲೆ ನೀವು 2 to 3 ಕಂಪ್ಯೂಟರ್ಸ್ ಇಟ್ಕೋಬಹುದು. ಆ ಒಂದು ಸ್ಪೇಸ್ನಲ್ಲಿ ನೀವು ಪ್ಲೇಸ್ ಮಾಡ್ಬೋದಾಗಿತ್ತು ಕಂಪ್ಯೂಟರ್ಸ್. ದೇ ಕನ್ಸ್ಯೂಮರ್ಡ್, ದೇ ರಿಕ್ವೈರ್ಡ್ ಸ್ಮಾಲರ್ ಸ್ಪೇಸ್, ದೇ ಕನ್ಸ್ಯೂಮರ್ಡ್ ಲೆಸ್ ಪವರ್ ಆ್ಯಂಡ್ ಡಿಸಿಪೇಟೆಡ್ ಲೆಸ್ ಹೀಟ್ ದ್ಯಾನ್ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿದೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ಗೆ. ಇಲ್ಲಿ ಅದನ್ನು ಕಡಿಮೆ ಆಯಿತು. The rooms in which second generation computers were located still required to properly air conditioned, but cooling of components ಗೆ air conditioning ಗೆ ಮಾಡ್ತಾ ಇದ್ರು. They were more reliable, frequent hardware failures ತಪ್ಪಿತು, more reliable computers ಆಯಿತು. ರಿಲಯಬಲ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಂಪ್ಯೂಟರ್. They had faster and larger primary and secondary storage as compared to ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್. ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ ಸ್ಟೋರೇಜ್ ಡಿವೈಸಸ್ಸು ಈ ಒಂದು ಜನರೇಷನಲ್ಲೇ ಡೆವಲಪ್ ಆಯಿತು. ನಾನು ಆಗಲೇ ಹೇಳಿದೆ ಸೆಕೆಂಡರಿ ಸ್ಟೋರೇಜ್ ಡಿವೈಸು ಹಾರ್ಡ್ ಡಿಸ್ಕ್ ಅಂತ ಈಗೇನು ನಾವು ಯೂಸ್ ಮಾಡ್ತೀವಿ
ಹಾರ್ಡ್ ಡಿಸ್ಕು ಸಿ ಪಿ ಒಳಗೆ ಇರುವಂಥ ಹಾರ್ಡ್ ಡಿಸ್ಕು. ಈ ಹಾರ್ಡ್ ಡಿಸ್ಕ್ ಡಿವೈಸು ಮತ್ತು ಪ್ರೈಮರಿ ಮೆಮೊರಿ ಇದನ್ನು ಫಾಸ್ಟರ್ ಆಗಿ ವರ್ಕ್ ಆಗ್ತಿತ್ತು. ಇದನ್ನು ಡೆವಲಪ್ ಮಾಡಿದ್ರು. ದೇ ವರ್ ಈಸಿಯರ್ ಟು ಪ್ರೋಗ್ರಾಮ್. ಪಂಚೆಡ್ ಕಾರ್ಡ್ಸ್ಗೆ ಪ್ರೋಗ್ರಾಮ್ ಮಾಡಿಕೊಂಡು ಆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ 1 ವೀಕ್ ಎಲ್ಲ ವೆಯ್ಟ್ ಮಾಡಿಕೊಂಡು ಆ ಜನ್ರೇಷನಲ್ಲಿ ಏನಿರ್ತಿದ್ರು ಅದೆಲ್ಲ ತಪ್ಪೋಯ್ತು ಸೆಕೆಂಡ್ ಜನ್ರೇಷನಲ್ಲಿ. ಮತ್ತು ಕಮರ್ಷಿಯಲ್ ಪ್ರೊಡಕ್ಷನ್ ಆಗ್ತಾ ಇರಲಿಲ್ಲ ಈ ಪ್ರಾಬ್ಲಮ್ಸ್ ಇರೋದ್ರಿಂದ ಅಂತ ಹೇಳಿದೆ. ಫಸ್ಟ್ ಜನ್ರೇಷನಲ್ಲಿ ಆ ಕಮರ್ಷಿಯಲ್ ಪ್ರೊಡಕ್ಷನ್ನು ಅಥವಾ ಕಮರ್ಷಿಯಲ್ ಯೂಸ್ ಆಫ್ ದಿ ಕಂಪ್ಯೂಟರ್ಸು 1955ಇಂದ ಸ್ಟಾರ್ಟ್ ಆಯಿತು. ಮತ್ತು ಟ್ರಾನ್ಸಿಸ್ಟರ್ ಟೆಕ್ನಾಲಜಿ, ನಾನೇನು ಹೇಳಿದೆ ಇದು, ಈ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಇದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿಸ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ತುಂಬ ಕಷ್ಟ ಆಗ್ತಿತ್ತು. ಸೊ ಅದರಿಂದ ಕಂಪ್ಯೂಟರ್ಸು ಎಲ್ಲ ಫೀಲ್ಡಲ್ಲೂ ಯೂಸ್ ಮಾಡೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅಟ್ ದಟ್ ಟೈಮ್. ಮತ್ತು ಮೆಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದೆ. ಮೆಷಿನ್ ಲ್ಯಾಂಗ್ವೇಜು ಆ ಜನ್ರೇಷನಲ್ಲಿ 0-1 ಫಾರ್ಮಲ್ಲಿ ಇತ್ತು. ಅದನ್ನು ಈವನ್ ವೆಲ್ ವರ್ಸಡ್ ಆ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರು ಮಾತ್ರ ಆ 0-1 ಲ್ಯಾಂಗ್ವೇಜ್ನ ಈಚ್ ಕ್ಯಾರೆಕ್ಟರ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಆ ಪ್ರೋಗ್ರಾಮ್ನ ಪಂಚೆಡ್ ಕಾರ್ಡ್ಸ್ಗೆ ಫೀಡ್ ಮಾಡ್ತಾ ಇದ್ರು ಅಂತ ಹೇಳಿದೆ. ಬಟ್ ಸೆಕೆಂಡ್ ಜನ್ರೇಷನಲ್ಲಿ ಆ ಪ್ರಾಬ್ಲಮ್ಮು ತಪ್ಪಿತು. ಯಾಕಂದರೆ ನಾವು ಫಸ್ಟ್ ಜನ್ರೇಷನಲ್ಲಿ ನೋಡಿದ್ವಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಇರಲಿಲ್ಲ ಅಂತ. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಈಗೇನು ನೀವು ಜಾವಾ, ಪೈಥಾನ್, PHP, C++, ಈ ರೀತಿ ಅಟ್ಲೀಸ್ಟ್ ನೇಮ್ಸ್ ಕೇಳಿರ್ತೀರ. ಈ ನೇಮ್ಗಳು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಈಗೇನಿದೆ ಆ ಲ್ಯಾಂಗ್ವೇಜ್ಗಳು ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಅವರು ಆ ಲ್ಯಾಂಗ್ವೇಜ್ಗಳನ್ನ ಕಲಿತಾ ಇರೋದ್ರಿಂದ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸಲ್ಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಇದೆಲ್ಲ ಏನು ಮಾಡ್ತಾ ಇದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು, ನಾವು ಇವತ್ತೇನು ಆ್ಯಪ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟು ಈಸಿಯಾಗಿ ಎಲ್ಲ ವರ್ಕು ಮಾಡ್ತಾ ಇದ್ದೀವಿ ವಿತ್ ದಿ ಯೂಸ್ ಆಫ್ ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಕಂಪ್ಯೂಟರ್ಸು. ಅದಕ್ಕೆ ಹೆಲ್ಪ್ ಮಾಡ್ತಾ ಅದು ಡೆವಲಪ್ ಆಗ್ತಾ ಇರೋದೇ ಆ್ಯಪ್ಗಳು ಈ ರೀತಿ ಲ್ಯಾಂಗ್ವೇಜ್ಗಳಿಂದ. ಅದೊಂದು ಲ್ಯಾಕಿಂಗ್ ಇತ್ತು ಆ ಜನ್ರೇಷನಲ್ಲಿ. ಸೆಕೆಂಡ್ ಜನ್ರೇಷನಲ್ಲಿ ಸಿಮಿಲರ್ ಟು ದಟ್ ಈಗೇನಿದೆ ಅದು ಆ ಕಾಲದಲ್ಲಿ ಇರಲಿಲ್ಲ. ಆಗ ಫೋರ್ಟ್ರಾನ್, ಕೋಬಾಲ್, ಇದು ಆಲ್ಗಾಲ್ ಅಂತ, ಇದು ಸ್ನೋಬಾಲ್ ಅಂತ, ಈ ರೀತಿ ಒಂದು ನೀವು ಕೇಳೇ ಇರಲ್ಲ ಈ ನೇಮ್ಗಳು. ಇನ್ನೊಂದು ಪ್ಯಾಸ್ಕಲ್ ಅಂತ, ಈ ರೀತಿ ಸುಮಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಎಮರ್ಜೆಡ್ ಡ್ಯೂರಿಂಗ್ ಸೆಕೆಂಡ್ ಜನ್ರೇಷನ್. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಪ್ರೋಗ್ರಾಮ್ಗಳನ್ನ ಇನ್ ದಿ ಫಾರ್ಮ್ ಆಫ್ ಬ್ಯಾಚಸ್ಸು, ಇಷ್ಟು ಸೆಟ್ ಆಫ್ ಪ್ರೋಗ್ರಾಮ್ಸು ಒಂದು ಬ್ಯಾಚು, ಇಷ್ಟು ಸೆಟ್ ಆಫ್ ಪ್ರೋಗ್ರಾಮ್ಸು ಎನದರ್ ಬ್ಯಾಚ್, ಈ ರೀತಿ ಫೀಡ್ ಮಾಡ್ತಿದ್ರು ಇನ್ಪುಟ್ ಆಗಿ ಮೆಮೊರಿಗೆ. ಅದು ಮ್ಯಾನ್ಯುಯಲ್ ಇಂಟರಪ್ಷನ್ ಬೇಕಾಗಿತ್ತು. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಬೇಕಾಗಿತ್ತು, ಬಟ್ ತಕ್ಕ ಮಟ್ಟಿಗೆ ರೆಡ್ಯೂಸ್ ಆಯಿತು ಅಷ್ಟೇ. ಬಟ್ ಈಗ ನಾವು ಒಂದು ಪ್ರೋಗ್ರಾಮು ಡೆವಲಪ್ ಮಾಡಿ ಅದು ಎಷ್ಟು ಡಿವೈಸಸ್ಗಾರೋ ಇನ್ಸ್ಟಾಲ್ ಮಾಡ್ಕೋಬೋದು. ಅದಕ್ಕೆ ನೀವೀಗ ಅಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡಿ ಆ್ಯಪ್ನ ನಿಮ್ಗೆ ಬೇಕಾದಾಗೆ ಯೂಸ್ ಮಾಡ್ಕೊಳ್ಳೋದು. ಬಟ್ ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಫ್ಯಾಕ್ಟ್ರಿ ಕಂಪ್ನಿಗಳಲ್ಲಿ ಪ್ರೋಗ್ರಾಮ್ ಮೇಂಟೈನ್ ಮಾಡೋಕ್ಕೆ ಅದನ್ನು ಬ್ಯಾಚಸ್ ಫಾರ್ಮಲ್ಲಿ ಇನ್ಪುಟ್ ಆಗಿ ಕೊಡೋಕ್ಕೇನೆ ಅಲ್ಲಿ ಮೇಂಟೆನೆನ್ಸ್ ಪೀಪಲ್ ಬೇಕಾಗ್ತಿದ್ದಾಗ. ಈ ಫೋರ್ಟ್ರಾನ್ ಅನ್ನೋ ಆಲ್ಗಾಲ್ ಇದು ಸೈಂಟಿಸ್ಟಸ್ ಯೂಸ್ ಮಾಡ್ತಿದ್ರು ಆ ಕಾಲದಲ್ಲಿ. ಇದು ಕೋಬಾಲ್ ಅನ್ನೋದು ಕಾಮರ್ಸ್ ಪೀಪಲ್ ಯೂಸ್ ಮಾಡ್ತಾ ಇದ್ರು. ಈಗ ನೀವು ಟ್ಯಾಲಿ ಅಂತ ಏನು ಕೇಳಿರ್ತೀರ, ಟ್ಯಾಲಿ, ಮಾರ್ಗ್ ಅಂತ ಅಕೌಂಟಿಂಗ್ ಸಾಫ್ಟ್ವೇರ್ ಇದೆ, ಡೆಲ್ ಭೂಮಿ ಅಂತ MIS EDI ಸಾಫ್ಟ್ವೇರ್ ಇದೆ. ಇವೆಲ್ಲ ಕಾಮರ್ಸ್ ಅವರು ಏನು ಯೂಸ್ ಮಾಡೋ ಅಂಥದ್ದಿದೆ. ಸ್ಯಾಪ್ ಅಂತ ಇದೆ. ಆ ಕಾಲದಲ್ಲಿ ಕೋಬಾಲ್ ಅಂತ ಯೂಸ್ ಮಾಡ್ತಾ ಇದ್ರು. ಸೊ ಇದಿಷ್ಟು ಡೆವಲಪ್ಮೆಂಟು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸಲ್ಲಿ.
ಆಯಿತು. ನೆಕ್ಸ್ಟು ಅಂದ್ರೂ ಇಲ್ಲಿ ಸುಮಾರು